ಆನಂದ ಸೇವಾ ಸದನ ಟ್ರಸ್ಟ್, ಸೀನಿಯರ್ ಸಿಟಿಜನ್ ಹೋಮ್, ಜಿರಾಟಿಕ್ ಹೋಮ್ ಅಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್. ಸಾಕಷ್ಟು ಅನುಭವವುಳ್ಳ ನುರಿತ ಕೇರ್ ಟೇಕರ್ಸ್ಗಳೊಂದಿಗೆ ಶುದ್ಧ ಸಸ್ಯಾಹಾರ ಪದ್ಧತಿ, 24/7 ವೈದ್ಯಕೀಯ ಸೇವೆಗಳೊಂದಿಗೆ 100% ಬೆಡ್ ರಿಡನ್ ಪೇಷಂಟ್ಗಳಿಗೂ ನಮ್ಮ ಸೇವೆ ಲಭ್ಯ. ಸಂಪರ್ಕಿಸಿ ಡಾಕ್ಟರ್ CM ರಾವ್, ಆನಂದ ಸೇವಾ ಸದನ ಟ್ರಸ್ಟ್, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಆತ್ಮೀಯ ಅಖಂಡ ಜ್ಯೋತಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬೃಹಸ್ಪತಿ ನಾಡಿ ಜ್ಯೋತಿಷಿ ಡಾಕ್ಟರ್ ಅನಿಲ್ ಗುರೂಜಿ ಮಾತನಾಡ್ತಾ ಇದ್ದೇನೆ. ನಮ್ಮ ವೀಕ್ಷಕರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು. ಅದರಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯ ಜೊತೆಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ, ಈ ಸಂಚಿಕೆಯಲ್ಲಿ ಮಾಡೋಣ. ದಸರಾ ದಿನಗಳಲ್ಲಿ ನಾವಿದ್ದೇವೆ ಅಲ್ವಾ? ಆ ದಸರಾ ದಿನಗಳಲ್ಲಿ ಅವ್ರು ಕೇಳಿದ ಪ್ರಶ್ನೆ ಏನಿತ್ತು ಗೊತ್ತಾ? ಸಾಮಾನ್ಯವಾಗಿ ಚಾಮುಂಡೇಶ್ವರಿ ಫೋಟೋ ಆಗಲಿ ಅಥವಾ ವಿಗ್ರಹಗಳನ್ನಾಗಲಿ ನಾವು ಮನೆಯಲ್ಲಿ ಉಪಯೋಗಿಸೋದಿಲ್ಲ, ಮನೆಯಲ್ಲಿ ಇಡೋದಿಲ್ಲ. ಆದರೆ ಚಾಮುಂಡೇಶ್ವರಿಯನ್ನು ನಾವು ಮನೆಯಲ್ಲಿ ಆರಾಧನೆ ಮಾಡಬೇಕು. ನಮ್ಮ ನಾಡದೇವತೆ ಅಮ್ಮನವರು, ಅವರ ಆರಾಧನೆ ಮಾಡೋದು ಹೇಗೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸೂಕ್ತವಾದ ಧಾರ್ಮಿಕ ರೀತಿಯ ಉತ್ತರ ಏನು ಗೊತ್ತಾ? ಫೋಟೋ ಆಗಲಿ ಅಥವಾ ವಿಗ್ರಹಗಳನ್ನಾಗಲಿ ಇಟ್ಟು ನಿಮ್ಮ ಮನೆಯಲ್ಲಿ, ಮನೆ ದೇವರ ಜಾಗದಲ್ಲಿ ಇಡುವಂಥದ್ದೆಲ್ಲ ಸಾಮಾನ್ಯವಾಗಿ ದಿನಂಪ್ರತಿ ನಡೆಯುವಂಥ ಕೆಲಸ. ಆದರೆ ಅಮ್ಮನವರ ಆರಾಧನೆ ಹೆಂಗೆ ಮಾಡ್ಬೋದು ನೋಡಿ, ದೀಪದಲ್ಲಿ ಅಮ್ಮನವ್ರನ್ನ ಆರಾಧನೆ ಮಾಡಬಹುದು ಅನ್ನೋದನ್ನು ಋಷಿಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ದೀಪದಲ್ಲಿ ಆರಾಧನೆ ಮಾಡ್ಬೋದು, ಫೋಟೋಗಳಲ್ಲಿ, ವಿಗ್ರಹಗಳಲ್ಲಿ ಮಾಡಬಹುದು. ಯಥೇಚ್ಛವಾಗಿ ನಿಮ್ಮ ಮನೆ ದೇವರ ಫೋಟೋಗಳನ್ನು, ವಿಗ್ರಹಗಳನ್ನು ನೀವು ಉಪಯೋಗಿಸೋದಂತೂ ಖಂಡಿತ. ಆದರೆ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಫೋಟೋ ಆಗಲಿ ವಿಗ್ರಹಗಳಾಗಲಿ ಇಟ್ಟಿರಲ್ಲ ಅಲ್ವಾ? ಅದಕ್ಕೋಸ್ಕರನೇ ಈ ಸಂಚಿಕೆಯನ್ನು ಪೂರ್ತಿಯಾಗಿ ನೋಡಿ. ಚಾಮುಂಡೇಶ್ವರಿಯ ಆರಾಧನೆ ನೀವು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರೆ ಅಮ್ಮನವರ ಆರಾಧನೆ ಮಾಡೋದಕ್ಕೆ ವಿಶೇಷವಾದ ಒಂದು ತಂತ್ರವನ್ನು ನಾನು ನಿಮಗೆ ಈ ಸಂಚಿಕೆಯಲ್ಲಿ ಹೇಳಿಕೊಡ್ತೀನಿ ನೋಡಿ. ಅಮ್ಮನವರ ಆರಾಧನೆ ಮಾಡೋದಕ್ಕೆ ಒಂದು ನಾರಿಕೇಳ ಸಾಕು. ಏನು ನಾರಿಕೇಳ ಅಂದರೆ ನೋಡಿ, ಜುಟ್ಟು ಪೂರ್ಣ ಪ್ರಮಾಣದಲ್ಲಿ ಕಣ್ಣು ಕಾಣಿಸದ ರೀತಿಯಲ್ಲಿರುವಂತಹ ಒಂದು ಸ್ಪಷ್ಟವಾದ ಆಕಾರದಲ್ಲಿರುವಂಥ ತೆಂಗಿನಕಾಯನ್ನು ನೀವು ಅಷ್ಟಮಿ ದಿನ, ದುರ್ಗಾಷ್ಟಮಿಯ ದಿನ ಮನೆಯಲ್ಲಿ ಸ್ಥಾಪನೆ ಮಾಡಿ, ಅಷ್ಟಮಿ, ನವಮಿ, ದಶಮಿ ದಿನ, ಅಷ್ಟಮಿ ದಿನ ಸಾಧ್ಯ ಆಗಲಿಲ್ಲ ಆಯ್ತು ರೀ, ದಶಮಿ ದಿನ ಆದರೂ ನೀವು ಅದನ್ನು ಪ್ರತಿಷ್ಠಾಪನೆ ಮಾಡಬಹುದು. ದಶಮಿ ದಿನವೇ ನೀವು ಪ್ರತಿಷ್ಠಾಪನೆ ಮಾಡಿ ಒಂದು ಪೂರ್ಣ ಪ್ರಮಾಣದ ತೆಂಗಿನಕಾಯಿಗೆ ಅರಿಶಿನವನ್ನು ನೀರಲ್ಲಿ ಕಲಸಿ ಆ ತೆಂಗಿನಕಾಯಿನ ಪೂರ್ಣ ಪ್ರಮಾಣದಲ್ಲಿ ಅರಿಶಿನ ಮಾಡಿ ಅದರ ಮೇಲೆ ಕುಂಕುಮ ಇಟ್ಟು ನೀವು ಅದರಲ್ಲಿ ದುರ್ಗೆಯನ್ನು, ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡಿ. ಈ ಪದ್ಧತಿಯನ್ನು ನೀವು ಮುಂದುವರಿಸ್ಕೊಂಡು ಹೋಗಬಹುದು. ನೋಡಿ, ಚಾಮುಂಡೇಶ್ವರಿ ಫೋಟೋ ಇಲ್ಲ, ವಿಗ್ರಹ ಇಲ್ಲ, ಯಾವ ರೀತಿ ಆರಾಧನೆ ಮಾಡಬೇಕು ಅನ್ನೋಂಥವ್ರಿಗೆ ಇದು ಸೂಕ್ತವಾದಂತಹ ನಿದರ್ಶನ. ನೀವು ಆ ತೆಂಗಿನಕಾಯನ್ನು ಪೂರ್ಣ ಪ್ರಮಾಣದಲ್ಲಿ ಅರಿಶಿನ ಮಾಡಿ ಅದನ್ನು ನಿಮ್ಮ ಮನೆ ದೇವರ ಕಳಶದ ಮುಂದೆ ಆಗಲಿ ಅಥವಾ ಫೋಟೋ ಮುಂದೆ ಆಗಲಿ ಇಟ್ಟು ಅದರಲ್ಲಿ ಅಮ್ಮನವರನ್ನು ಆರಾಧನೆ ಮಾಡಿ. ಸಾಧ್ಯ ಆದಷ್ಟು ಅಷ್ಟಮಿ, ನವಮಿ, ದಶಮಿ 3 ದಿನ ಮಾಡ್ಬೋದು ರೀ. ಇಲ್ಲ ಅಂದರೆ ದಶಮಿಯ ದಿನ ಬೆಳಗ್ಗೆ ಇಟ್ಟು ಮಾರನೆಯ ದಿನ ಬೆಳಗ್ಗೆ ಅದನ್ನು ನಿಮ್ಮ ಮನೆಯಲ್ಲಿ ಸಿಹಿ ಪದಾರ್ಥ ಮಾಡಿ ನೀವೆಲ್ಲರೂ ಹಂಚ್ಕೊಂಡು ತಿನ್ನೋದ್ರಿಂದ ಅಮ್ಮನವರ ಶಕ್ತಿ ನಿಮ್ಮ ಮನೆಯಲ್ಲಿರುತ್ತೆ. ಸದಾ ಸರ್ವದ ನಿಮ್ಮ ಮನೆಯವರ ಮೇಲೂ ಇದ್ದೇ ಇರುತ್ತೆ. ಅದನ್ನು ಯಾರು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ ಅವರೆಲ್ಲರ ಮೇಲೂ ಅಮ್ಮನವರ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ. ಫೋಟೋ ಇಟ್ಟಿಲ್ಲ, ವಿಗ್ರಹ ಇಟ್ಟಿಲ್ಲ ಅನ್ನುವಂಥ ಚಿಂತೆಯನ್ನು ಬಿಟ್ಟು ಈ ವಿಧಾನದಲ್ಲಿ ನೀವು ಚಾಮುಂಡೇಶ್ವರಿಯನ್ನು, ದುರ್ಗೆಯನ್ನು ಆರಾಧನೆ ಮಾಡಿ. ಈ ಸಂವತ್ಸರದಲ್ಲಿ ಸುಖ, ಶಾಂತಿ, ನೆಮ್ಮದಿ ನಿಮ್ಮದಾಗಲಿ. ಇನ್ನೇನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ನೇರವಾಗಿ ಫೋನ್ ಮಾಡಿ ಉತ್ತರ ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಮತ್ತು ಮಹತ್ವಪೂರ್ಣದ್ದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.